ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ, ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು, ಅದ್ಭುತರು 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 ಯೇಸುವೇ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಜೀವಸ್ವರ ವಿಶೇಷವಾಗಿ ಮರಣಕರವಾದ ವ್ಯಾಧಿಗಳಿಂದ, ಮರಣಕರವಾದ ರೋಗ ಭಯದಿಂದ ನರಳುತ್ತಿರುವ ಸಕಲ ರೋಗಿಗಳ ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಇಹಲೋಕದಲ್ಲಿ ಇಬ್ಬರು ಅಥವಾ ಮೂವರು ಒಟ್ಟಾಗಿ ಒಂದೇ ಉದ್ದೇಶಕ್ಕಾಗಿ ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ದೆ ಆದರೆ ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅದು ನಿಮಗೆ ಅನುಗ್ರಹಿಸಲಾಗುತ್ತದೆ ಎಂದು ಮತ್ತಾಯ 18:19-20 ಪ್ರಭು ಯೇಸು ನುಡಿದಿದ್ದಾರೆ. ಯೋಹನ್ನ 14:14 ನನ್ನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರೂ ನಾನು ಅದನ್ನು ನಿಮಗೆ ಕೊಟ್ಟೇ ಕೊಡುತ್ತೇನೆ ಎಂಬುದಾಗಿ. ಈ ಸಮಯದಲ್ಲಿ ವಿಶೇಷವಾಗಿ ಮರಣಕರವಾದ ಭಯದಿಂದ ನರಳುತ್ತಿರುವವರು ಅಥವಾ ಮರಣಕರ ವ್ಯಾಧಿ ಇದೆ ಎಂದು ಗೊತ್ತಾಗಿ ರೋಗ ಬಾಧೆಗಳಿಂದ ನರಳುತ್ತಿರುವ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಯೋಹನ್ನ 10:10 ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಿಮ್ಮನ್ನು ನಾಶ ಮಾಡಲು, ಆದರೆ ಯೇಸು ಬಂದದ್ದು ಜೀವ ನೀಡಲು, ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಆ ಪರಿಪೂರ್ಣವಾದ ಜೀವವನ್ನು ಅನುಭವಿಸಲು ಬೇಕಾದ ಕೃಪೆಗಾಗಿ ಈ ದಿನದ ಜೀವಸ್ವರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 38ನೇ ಅಧ್ಯಾಯ ವಚನ 4. ಆಗ ಸರ್ವೇಶ್ವರ ಯೆಶಾಯನಿಗೆ, ನೀನು ಹೋಗಿ ಹಿಜ್ಕೀಯನಿಗೆ ಹೀಗೆಂದು ಹೇಳು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇಗೋ, ನಿನ್ನ ಆಯುಷ್ಯಕ್ಕೆ ಇನ್ನೂ 15 ವರ್ಷಗಳನ್ನು ಸೇರಿಸುತ್ತೇನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಭಯಪಡಬೇಡಿ. ರೋಗ ಅಂದ ಕೂಡಲೇ ಮರಣ ಅನ್ನೋದಲ್ಲ. ರೋಗ ನಮ್ಮನ್ನು ಮರಣದ ಕಡೆ ಕೊಂಡೊಯ್ಯುವುದಿಲ್ಲ. ಯಾಕಂದರೆ ಜೀವ ಮತ್ತು ಮರಣದ ಒಡೆಯ ಪ್ರಭು ಯೇಸು ಆಗಿದ್ದಾರೆ. ನಮ್ಮ ಸಮಯ ಅಥವಾ ನಮ್ಮ ಗಳಿಗೆ ಬರುವ ತನಕ ಅದು ನಮ್ಮನ್ನು ಬಾಧಿಸುತ್ತಾ ಇರುತ್ತೆ, ಆದರೆ ಮರಣಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲ. ಇಲ್ಲಿ ಪ್ರವಾದಿ ಯೆಶಾಯನ ಮೂಲಕ ದೇವರು ಹಿಜ್ಕೀಯ ರಾಜನಿಗೆ ಒಂದು ಸಂದೇಶವನ್ನು ಕಳುಹಿಸುತ್ತಾರೆ. ನೀನು ಸಾಯುವ ಕಾಲ ಸಮೀಪಿಸಿತು, ನೀನಿನ್ನು ಸಾಯಬೇಕಾಗಿದೆ, ಮರಣ ಹೊಂದಬೇಕಾಗಿದೆ, ನಿನ್ನ ಸಂಸಾರವನ್ನು ಸರಿಪಡಿಸು. ಆತ ರಾಜ ಆದ ಕಾರಣ ಉತ್ತರಾಧಿಕಾರಿಯನ್ನು, ಜವಾಬ್ದಾರಿಗಳನ್ನೆಲ್ಲ ಮುಗಿಸಬೇಕು ಎಂಬುದಾಗಿ ಸ್ವತಃ ದೇವರ ಪ್ರವಾದಿ ಬಂದು ದೇವರ ಸಂದೇಶವನ್ನು ಹೇಳ್ತಾನೆ. ಆದರೆ ಹಿಜ್ಕೀಯನು ಆ ವಿಷಯವನ್ನು ಕೇಳಿದಾಗ, ಅವನು ಮೊದಲೇ ರೋಗದಿಂದ ನರಳುತ್ತಾ ಇದ್ದಂಥ ವ್ಯಕ್ತಿ, ಆ ರೋಗ ಅವನಿಗೆ ಕಾಡ್ತಾ ಇದೆ. ಒಂದು ಕಡೆ ರೋಗದ ಭಯ, ಈ ರೋಗ ಗುಣ ಆಗುತ್ತೋ ಇಲ್ವೋ, ಈ ರೋಗ ನನ್ನನ್ನು ನಾಶ ಮಾಡಿ ಬಿಡುತ್ತೇನೋ ಅಂತ ಭಯ. ಅದೇ ಟೈಮಲ್ಲಿ ದೇವರಿಂದ ಕಳುಹಿಸಲ್ಪಟ್ಟ ಪ್ರವಾದಿ ಬಂದು ಹೇಳ್ತಾನೆ, ನಿನ್ನ ಮರಣ ಸಮೀಪಿಸಿದೆ, ಉತ್ತರಾಧಿಕಾರಿಯನ್ನು ಸಿದ್ಧ ಮಾಡು ಎಂಬುದಾಗಿ. ಇಂಥ ಒಂದು ಶೋಚನೀಯ ಸ್ಥಿತಿಯಲ್ಲಿ ಹಿಜ್ಕೀಯನು ಮಾಡಿದ ಕೆಲಸವೇನು? ಅವನು ಮಾಡಿದ್ದು ದೇವರಿಗೆ ಅಭಿಮುಖನಾದ, ದೇವರ ಕಡೆ ತಿರುಗಿಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾನೆ. ದೇವಾ, ಈ ಮರಣಕರವಾದ ರೋಗದಿಂದ ನನ್ನನ್ನು ಗುಣಪಡಿಸಲು ನೀನು ಶಕ್ತನು, ಈ ಮರಣದಿಂದ ನನ್ನನ್ನು ಬಿಡುಗಡೆ ಮಾಡಿ ಕಾಪಾಡಲು ನಿನ್ನಿಂದ ಮಾತ್ರ ಸಾಧ್ಯ ಎಂದು ಜೀವನ್ ಮರಣದ ಮೇಲೆ ಅಧಿಕಾರವಿದ್ದ ಯೇಸುವಿನಲ್ಲಿ, ಸರ್ವೇಶ್ವರನಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಅವನ ಪ್ರಾರ್ಥನೆಯನ್ನು ಆಲಿಸಿದ ದೇವರು, ಅವನ ಕಣ್ಣೀರನ್ನು ನೋಡಿದ ದೇವರು ಇಮ್ಮಿಡಿಯೇಟ್ ಆಗಿ ಯೆಶಾಯ ಪ್ರವಾದಿ ವಾಪಸ್ ಬಂದು ಹೇಳುತ್ತಾನೆ, ದೇವರು ನಿನ್ನ ಕಣ್ಣೀರನ್ನು ನೋಡಿದ್ದಾರೆ, ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಸೇರಿಸಿ ಕೂಡಿಸಿ ಕೊಡುತ್ತಾರೆ ಎಂಬುದಾಗಿ. ಅದ್ಭುತಕರವಾದ ಒಂದು ಅನುಭವ. ಇವತ್ತು ವೈದ್ಯರು ನಿಮಗೆ ಏನೇ ಹೇಳಿರಬಹುದು, ಮೆಡಿಕಲ್ ರಿಪೋರ್ಟ್, ಸ್ಕ್ಯಾನಿಂಗ್ ರಿಪೋರ್ಟ್, MRI ರಿಪೋರ್ಟ್ ಎಲ್ಲ ನಿಮಗೆ ತದ್ವಿರುದ್ಧವಾಗಿ ನೀನು ಸತ್ತು ಹೋಗುತ್ತಿ ಎಂದು ಹೇಳುವಂಥ ರಿಪೋರ್ಟ್ಗಳಾಗಿರಬಹುದು, ಯೆಶಾಯ ಪ್ರವಾದಿ ಹೇಳಿದ ರೀತಿಯಲ್ಲಿ. ಆದರೆ ವೈದ್ಯರ ರಿಪೋರ್ಟನ್ನು ಸಹ ಡಿಲೀಟ್ ಮಾಡಿ ದೇವರ ಚಿತ್ತ, ದೇವರು ನಮ್ಮನ್ನು ಕರುಣಿಸುವವರಾಗಿದ್ದಾರೆ. ಅದು ಈ
ಹಿಜ್ಕೀಯನ ಒಂದು ಜೀವನದ ಮೂಲಕ ನಮಗೆ ದೃಢ ವಿಶ್ವಾಸ ಬರಲಿ. ಪವಿತ್ರ ಗ್ರಂಥದಲ್ಲಿ ಅನೇಕ ಕಡೆ ನಾವು ನೋಡುತ್ತೇವೆ, ಮರಣಾವಸ್ಥೆಯಲ್ಲಿದ್ದ, ಇನ್ನೇನು ಸತ್ತೋಗ್ತಾರೆ 24 hours. ನಾನಂತೂ ದೇವರ ನಾಮದ ಮಹಿಮೆಗಾಗಿ ಹೇಳ್ತೇನೆ, ಎಷ್ಟೋ ಮಂದಿ ICU ಯೂನಿಟಲ್ಲಿ ಇದ್ದವರು, ಅಕ್ಕ ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ಪ್ರೇಯರ್ ಮಾಡುವಾಗ ಹೇಳ್ತಾ ಇದ್ದೆ, ಡಾಕ್ಟ್ರು ತಾನೇ ಹೇಳಿದ್ದಾರೆ, ದೇವರು ಹೇಳಿಲ್ವಲ್ಲ. ಮರಣವನ್ನು, ಮರಣದ ಶಕ್ತಿ, ಸೈತಾನನನ್ನು ಗೆದ್ದು ಮೃತ್ಯುಂಜಯನಾದ ಪ್ರಭು ಯೇಸು ನಮ್ಮೊಂದಿಗಿದ್ದಾರೆ. ದೇವರು ಕೊಡುವ ಆಯುಷ್ಯವನ್ನು ಯಾರು ಕಳ್ಳ ಕದಿಯಲು ಸಾಧ್ಯವಿಲ್ಲ. ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ 2 ದಿನ 3 ದಿನದ ನಂತರ ಅವರು ICUಯಿಂದ ಹೊರಗಡೆ ಬಂದು ಜೀವಂತವಾಗಿ ಆರರಿಸಿ ಧ್ಯಾನ ಕೇಂದ್ರಕ್ಕೆ ಬಂದು ಸಾಕ್ಷೀಕರಿಸಿದ ಎಷ್ಟೋ ಘಟನೆಗಳು ಉಂಟು. ಸಾಧ್ಯವಾದರೆ ಮುಂಬರುವ ದಿನಗಳಲ್ಲಿ ಅಂಥ ವ್ಯಕ್ತಿಗಳ ಸಾಕ್ಷಿಯನ್ನು ಸಹ ನಾನು ಜೀವಸ್ವರದಲ್ಲಿ ಹಾಕುವುದಕ್ಕೆ ದೇವರು ಸಹಾಯ ಮಾಡಲಿ. ನೈಜ ಘಟನೆಯನ್ನು ಕೇಳುವಾಗ ನಿಮ್ಮ ವಿಶ್ವಾಸ ಇನ್ನೂ ಅಧಿಕವಾಗುತ್ತದೆ. ಸಾಕ್ಷಿಯನ್ನು ಹೇಳಿ ದೇವರ ನಾಮವನ್ನು ಮಹಿಮೆಪಡಿಸುವಾಗ, ಆ ಸಾಕ್ಷಿಯನ್ನು ಕೇಳುವಾಗ ಪರರಿಗೆ ವಿಶ್ವಾಸ ಬರುತ್ತದೆ. ಅವರ ಜೀವಿತದಲ್ಲಿ ಸಹ ದೇವರು ಕಾರ್ಯ ಮಾಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇದೇ ರೀತಿಯ ಮತ್ತೊಂದು ಘಟನೆ ನಾವು ನೋಡುತ್ತೀವಿ. ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ. ಅಲ್ಲಿ 4ನೇ ಅಧ್ಯಾಯ, ಕಫೆರ್ನೌಮಿನ ರಾಜ ಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿಯ ಮಗ ಮರಣಕರವಾದ ಕಾಯಿಲೆಯಿಂದ ನರಳುತ್ತಿದ್ದ. ಕಫೆರ್ನೌಮಿನಲ್ಲಿ ರಾಜ ಸೇವೆಯಲ್ಲಿ ಅಂದರೆ ಉನ್ನತ ಸ್ಥಾನಮಾನದಲ್ಲಿದ್ದಂಥ ಒಬ್ಬ ದೊಡ್ಡ ಅಧಿಕಾರಿಯ ಮಗ. ಆ ಅಧಿಕಾರಿ ಮನಸ್ಸು ಮಾಡಿದ್ದರೆ ತನ್ನ ಮಗನಿಗೆ ಅನೇಕ ವೈದ್ಯರ ಬಳಿ ಕರ್ಕೊಂಡೋಗ್ಬೋದಾಗಿತ್ತು, ಟ್ರೀಟ್ಮೆಂಟ್ಗಳು, ಕಾಸ್ಟ್ಲಿ ಟ್ರೀಟ್ಮೆಂಟ್ಗಳು ಕೊಡ್ಬೋದಾಗಿತ್ತು. ಆದರೆ ಅವೆಲ್ಲಕ್ಕಿಂತ ಮಿಗಿಲಾಗಿ ಆತ ಸೌಖ್ಯದಾತನು, ಆರೋಗ್ಯದಾತನು, ಜೀವದ ಒಡೆಯ, ಜೀವದ ಬುಗ್ಗೆ, ಜೀವವಾದ ಯೇಸುವಿನ ಬಳಿ ಓಡಿ ಬರುವುದನ್ನು ನಾವು ನೋಡುತ್ತೇವೆ. ಅದ್ಭುತಕರವಾದ ವಚನ, ಅದನ್ನು ಧ್ಯಾನಿಸೋಣ. ಯೇಸು ಜುದೇಯದಿಂದ ಗಲಿಲೇಯಕ್ಕೆ ಬಂದಿರುವುದನ್ನು ಕೇಳಿದ ಅಧಿಕಾರಿ ಯೋಹಾನ 4:47 ಅವರ ಬಳಿಗೆ ಬಂದು ಸಾವಿನ ದವಡೆಯಲ್ಲಿರುವ ತನ್ನ ಮಗನನ್ನು ಬಂದು ಬದುಕಿಸಬೇಕೆಂದು ಬೇಡಿಕೊಂಡ. ನನ್ನ ಮಗ ಮರಣಾವಸ್ಥೆಯಲ್ಲಿದ್ದಾನೆ, ಅವನ ಮೇಲೆ ದಯೆ ತೋರಿ ಬದುಕಿಸಿ ಎಂಬುದಾಗಿ. ಯೇಸು ಅವನಿಗೆ, ಸೂಚಕ ಕಾರ್ಯಗಳನ್ನು, ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ ಎಂದರು. ಆದರೂ ಆ ಅಧಿಕಾರಿ, ನನ್ನ ಮಗನು ಪ್ರಾಣ ಬಿಡುವ ಮೊದಲೇ ಬನ್ನಿ ಸ್ವಾಮಿ ಎಂದು ಅಂಗಲಾಚಿದನು. ಇವತ್ತು ಮರಣಾವಸ್ಥೆಯಲ್ಲಿ, ಮರಣಕರವಾದ ರೋಗದಲ್ಲಿದ್ದೀರೋ, ದೇವರ ಕಡೆ ತಿರುಗಿಕೊಳ್ಳಿ, ಪಶ್ಚಾತ್ತಾಪ ಪಡಿ. ಯೇಸುವೆ, ನನ್ನ ಮೇಲೆ ಕರುಣೆ ತೋರು, ನೀನು ನನ್ನ ರೋಗವನ್ನು ಗುಣಪಡಿಸು, ಈ ಮರಣಕರವಾದ ವ್ಯಾಧಿಯಿಂದ ನನ್ನನ್ನು ಮುಕ್ತನನ್ನಾಗಿಸು. ನೀನು ಬೇಡಿಕೊಂಡದ್ದೇ ಆದರೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಶಕ್ತರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡಬೇಕಷ್ಟೇ. ಆಗ ಯೇಸು ಹೋಗು, ಅಂಗಲಾಚಿದನು ಅಂದರೆ ಅವನು ಎಷ್ಟು ಮೊರೆ ಇಟ್ಟ, ದೊಡ್ಡ ಅಧಿಕಾರಿ. ಆಗ ಯೇಸು, ಹೋಗು, ನಿನ್ನ ಮಗನು ಬದುಕುತ್ತಾನೆ ಎಂದು ಹೇಳಿದರು. ಆ ಅಧಿಕಾರಿ ಯೇಸುವಿನ ಮಾತನ್ನು ನಂಬಿ ಹೊರಟನು, ಯೇಸುವಿನ ವಾಕ್ಯವನ್ನು ನಂಬಿ ಹೊರಟನು. ನೀವು ನಂಬಿದ್ದೇ ಆದರೆ ದೇವರ ವಾಕ್ಯ ನಿನ್ನೆ, ಇಂದು, ನಾಳೆ, ಎಂದೆಂದು ಒಂದೇ ಆಗಿದೆ. ಇದೇ ವಾಕ್ಯ ಇಂದು ಮರಣಾವಸ್ಥೆಯಲ್ಲಿರುವ ಪ್ರತಿಯೊಬ್ಬ ರೋಗಿಗಳನ್ನು ಸೌಖ್ಯಪಡಿಸಿ ಜೀವಕ್ಕೆಬ್ಬಿಸುತ್ತದೆ. ಆಮೇನ್. ಯೇಸುವೇ, ನಾನು ನಿಮ್ಮನ್ನು ನಂಬುತ್ತೇನೆ. ದೇವರ ವಾಕ್ಯ ನಿನ್ನೆ, ಇಂದು. ನೋಡಿ, ಯೇಸು ಈ ಲೋಕದಲ್ಲಿ ಇದ್ದರೆ, ಶರೀರ ರೂಪದಲ್ಲಿ ಇದ್ದರೆ, ಅವರು ಏನೆಲ್ಲ ಮಾಡ್ತಾ ಇದ್ರು ಅವರು ಇಲ್ಲ ಈಗ. ಆದರೆ ಅವರ ವಾಕ್ಯ ಇದೆ, ಅವರ ವಾಕ್ಯ ಅದನ್ನು ಮಾಡುತ್ತೆ. ಅಷ್ಟೇ ನಂಬಬೇಕಷ್ಟೇ. ನಾವು ಈ ವಾಕ್ಯವನ್ನು ನಂಬಬೇಕು. ಕಂಡುಕೊಳ್ಳುವವನಿಗೆ ದೇವರ ವಾಕ್ಯ ಇಡೀ ದೇಹಕ್ಕೆ ದಿವ್ಯ ಔಷಧಿಯಾಗಿದೆ. ಜ್ಞಾನೋಕ್ತಿ ವಚನ 4:18-19 ನಾವು ನೋಡ್ತೇವೆ. ಕಂಡುಕೊಳ್ಳುವವನಿಗೆ ದೇವರ ವಾಕ್ಯ ಇಡೀ ದೇಹಕ್ಕೆ ದಿವ್ಯ ಔಷಧಿಯಾಗಿದೆ. ನೀವು ಕಂಡುಕೊಳ್ಳಬೇಕಷ್ಟೇ. ಈ ವಾಕ್ಯದ ಶಕ್ತಿ, ಬಲ, ಅಭಿಷೇಕವನ್ನು ವಿಶ್ವಾಸಿಸಬೇಕು. ಆ ಅಧಿಕಾರಿ ಯೇಸುವಿನ ಮಾತನ್ನು ನಂಬಿ ಹೊರಟನು. ಅವನು ಅರ್ಧ ದಾರಿಯಲ್ಲಿ ಇದ್ದಾಗಲೇ ಆಳುಗಳು ಅವನಿಗೆ ಎದುರಾಗಿ ಬಂದು, ನಿಮ್ಮ ಮಗ ಬದುಕಿಕೊಂಡ. ವಾವ್! ಅರ್ಧ ದಾರಿಯಲ್ಲಿರುವಾಗಲೇ ನಿಮ್ಮ ಮಗ ಬದುಕಿಕೊಂಡ ಎಂದು ತಿಳಿಸಿದರು. ಎಷ್ಟು ಹೊತ್ತಿಗೆ ತನ್ನ ಮಗ ಚೇತರಿಸಿಕೊಂಡನೆಂದು ಅಧಿಕಾರಿ ವಿಚಾರಿಸಿದಾಗ, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅವನ ಜ್ವರ ಬಿಟ್ಟಿತು ಎಂದು ಆಳುಗಳು ಉತ್ತರ ಕೊಟ್ಟರು.
ನಿನ್ನ ಮಗ ಬದುಕುತ್ತಾನೆ ಎಂದು ಯೇಸು ಹೇಳಿದ್ದ ಗಳಿಗೆಯಲ್ಲಿಯೇ ತನ್ನ ಮಗ ಬದುಕಿಕೊಂಡನೆಂದು ತಂದೆಗೆ ತಿಳಿಯಿತು. ಅವನು ಅವನ ಮನೆಯವರೆಲ್ಲರೂ ಯೇಸುವನ್ನು ವಿಶ್ವಾಸಿಸಿದರು. ಅದ್ಭುತಕರವಾದ ಅನುಭವ. ನಾನು ಹೇಳ್ತಾ ಇದ್ದೀನಿ, ದೇವರ ವಾಕ್ಯ. ನೀವು ಹೇಳ್ಬೋದು, ಯೇಸು 2000 ವರ್ಷಗಳ ಹಿಂದೆ ಯೇಸು ಇದ್ದರು, ಅವರು ಯಾರನ್ನ ಮುಟ್ಟಿದರೋ ಅವರಿಗೆ ಸೌಖ್ಯ, ಅವರನ್ನು ಯಾರು ಮುಟ್ಟಿದರೋ ಸೌಖ್ಯ. ಆ ಯೇಸು ನಮ್ಮ ಮಧ್ಯದಲ್ಲಿ ಇದ್ದರೆ ಚೆನ್ನಾಗಿರ್ತಾ ಇತ್ತಲ್ಲ. ಯೇಸು ಇದ್ದಾಗ ಏನೆಲ್ಲ ಮಾಡ್ತಾ ಇದ್ರೋ ಅವರ ವಾಕ್ಯ ಮಾಡುತ್ತೆ. ನೀವು ನಂಬಿ. ವಾಕ್ಯವೇ ಯೇಸು, ಯೇಸುವೇ ವಾಕ್ಯ. ಈ ವಾಕ್ಯ ಕಾರ್ಯ ಮಾಡುವಂತೆ ದೇವರು ಪವಿತ್ರಾತ್ಮರನ್ನು ನಮ್ಮ ಹೃದಯಗಳಿಗೆ ಸುರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ರೋಗಿಗಳನ್ನು, ಜೀವಸ್ವರದ ಎಲ್ಲ ಕುಟುಂಬಗಳನ್ನು, ವಿಶೇಷವಾಗಿ ಮರಣಕರವಾದ ರೋಗದಿಂದ ನರಳುತ್ತಿರುವ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಅಥವಾ ಇನ್ನು ಯಾವುದೆಲ್ಲ ಮರಣಕರವಾದ ರೋಗಗಳಿಂದ ನರಳುತ್ತಿದ್ದಾರೆ ಯೇಸುವೆ, ಆ ಮರಣಕರವಾದ ಭಯಭೀತಿಯಿಂದ ಅವರನ್ನು ಬಿಡುಗಡೆ ಮಾಡಿರಿ. ಇಬ್ರಿಯ 2:14-15 ಮರಣ ಭಯದ ನಿಮಿತ್ತ ದಾಸತ್ವದಲ್ಲಿರುವ ತನ್ನ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಪ್ರಭು ಯೇಸು ಮನುಷ್ಯನಾಗಿ ಬಂದು ಮರಣವನ್ನು ಜಯಿಸಿ ತನ್ನ ಮಕ್ಕಳ ಮೇಲೆ ಜೀವವನ್ನು ಕಳುಹಿಸಿಕೊಟ್ಟರು. ಯೇಸುವೆ, ನಿಮ್ಮ ಜೀವ ಪ್ರತಿಯೊಂದು ರೋಗಿಗಳಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡಲಿ. ಅವರನ್ನು ಕಾಡುತ್ತಿರುವ ಎಲ್ಲ ಭಯಭೀತಿಯ ದುರಾತ್ಮಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ ಪರಿಶುದ್ಧಾತ್ಮರಿಂದ ಅವರನ್ನು ಅಭಿಷೇಕಿಸಿರಿ. ರೋಮ 8:10-11 ಯೇಸುವಿನ ಶರೀರವನ್ನು ಪಾತಾಳದಲ್ಲಿ ಕೊಳೆಯಲು ಬಿಡದೆ ಯೇಸುವಿನ ಶರೀರವನ್ನು ಪುನರುತ್ಥಾನಗೊಳಿಸಿದ ಅದೇ ಪರಿಶುದ್ಧಾತ್ಮರ ಶಕ್ತಿ ಇವರ ಕೀಲು, ನರ, ನಾಡಿ, ಮಜ್ಜೆ, ಮಾಂಸಖಂಡಗಳಲ್ಲಿ ತೂರಿ ಹೋಗಲಿ ಸ್ವಾಮಿ. ಯಾವ ಅಂಗಾಂಗಗಳು ಸತ್ತು ಹೋಗಿದೆ, ಕಿಡ್ನಿ ಸತ್ತು ಹೋಗಿದೆ ಅಥವಾ ಕಿಡ್ನಿ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಏನೆಲ್ಲ ಕ್ಯಾನ್ಸರಿಂದ ಅಂಗ ಕೊಳೆತು ಹೋಗಿದೆ, ಸತ್ತು ಹೋಗಿದೆ ಎಂದು ಹೇಳುತ್ತಾರೋ ಯೇಸು ನಾಮದಲ್ಲಿ ಅದು ಹೊಸ ಸೃಷ್ಟಿಯಾಗಿ ಮಾರ್ಪಡಲಿ ಯೇಸುವೆ. 2 ಕೊರಿಂಥ 5:17 ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ನಾಶವಾಗುತ್ತದೆ, ಹೊಸದಿದೋ ಜನ್ಮ ತಳೆಯುತ್ತಿದೆ. ನನ್ನ ಗರ್ಭಕೋಶ ಬ್ಲಾಸ್ಟ್ ಆಗಿ ಸತ್ತು ಹೋಗಿದ್ದನ್ನು ಹೊಸದಾಗಿ ಸೃಷ್ಟಿ ಮಾಡಿದ ಕರ್ತರು ನೀವು. ಅದೇ ವಿಶ್ವಾಸದಲ್ಲಿ ಮರಣಕರವಾದ ರೋಗದಿಂದ ನರಳುತ್ತಿರುವ ಇವರನ್ನು ಕಟ್ಟಿ ಹಾಕಿರುವ ಎಲ್ಲ ಮರಣಕರವಾದ ಕಟ್ಟುಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಕೀರ್ತನೆ 107:16-20 ರೋಗಿಗಳಾದರೂ ಅವರು ಪಾಪದ ನಿಮಿತ್ತ ಅನ್ನ ಆಹಾರಕ್ಕೆ ದೂರವಾದರು, ಮರಣದ ಹಾಸಿಗೆಗೆ ಹತ್ತಿರವಾದರು. ಅಂಥ ಸಮಯದಲ್ಲಿ ಸರ್ವೇಶ್ವರನಿಗೆ ಅವರು ಮೊರೆಯಿಟ್ಟರು. ಅಂಥ ಸಂಕಟದಲ್ಲಿ ಅವರು ಸರ್ವೇಶ್ವರನಲ್ಲಿ ಪ್ರಾರ್ಥಿಸಿದರು. ದೇವರು ಅವರ ಪ್ರಾರ್ಥನೆಯನ್ನು ಆಲಿಸಿ ಅವರಿಗೆ ಸದುತ್ತರವನ್ನು ದಯಪಾಲಿಸಿ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದರು. ದೇವರ ವಾಕ್ಯ ನಿನ್ನೆ, ಇಂದು, ನಾಳೆ, ಎಂದೆಂದು ಒಂದೇ ಆಗಿದೆ. ಅಂದು ಮರಣಕರವಾದ ವ್ಯಾಧಿಯಲ್ಲಿ ನರಳುತ್ತಿದ್ದ ರೋಗಿಗಳನ್ನು ಗುಣಪಡಿಸಿ ಜೀವವನ್ನು ಕೊಟ್ಟ ಪ್ರಭು ಯೇಸುವಿನ ವಾಕ್ಯ ಪ್ರತಿಯೊಬ್ಬರಲ್ಲಿ ಜೀವವೂ ಶಕ್ತಿಯೂ ಆತ್ಮವೂ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಅವರ ಮರಣಕರವಾದ ರೋಗಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ. ಅವರನ್ನು ಕಟ್ಟಿ ಹಾಕಿರುವ ಮರಣಕರವಾದ ಕಟ್ಟುಗಳು ಮುರಿಯಲ್ಪಡಲಿ. ಅವರು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವಂತಾಗಲಿ. ಅವರ ಕಿವಿಯಲ್ಲಿ ಬಿದ್ದ ಡಾಕ್ಟರ್ ರಿಪೋರ್ಟ್ಸು, ಡಾಕ್ಟರ್ ಮಾತು, ಇನ್ನು 3 ತಿಂಗಳು, ಇನ್ನು 6 ತಿಂಗಳು, ಇನ್ನು 2 ಗಂಟೆ ಕಾಲ ಅಂತ ಎಲ್ಲ ಮಾತುಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ದೇವರು ಕೊಟ್ಟಂಥ ಜೀವ ಅದನ್ನು ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ. ದೇವರ ಪೂರ್ಣ ಆಯುಷ್ಯ ಅವರು ಅನುಭವಿಸುವಂತಾಗಲಿ. ದೇವರ ಮಹಿಮೆ ಅವರ ಶರೀರದಲ್ಲಿ ಬೆಳಗಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಇದ್ದಾತನು, ಇರುವಾತನು, ಬರುವಾತನು, ಯುಗ ಯುಗಾಂತರಕ್ಕೂ ಜೀವಿಸುವ ಪ್ರಭು ಯೇಸು, ನಾನು ಜೀವಿಸುವ ದೇವರಾದ ಕಾರಣ ನೀವು ಜೀವಿಸುವಿರಿ ಎಂದು ವಾಗ್ದಾನ ಮಾಡಿದ ಯೇಸುವಿನ ಜೀವ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಮರಣಕರವಾದ ಭಯದ ದುರಾತ್ಮಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಸ್ವರ್ಗದ ಶಕ್ತಿ, ಜೀವದ ಶಕ್ತಿ ಅವರ ದೇಹಾತ್ಮಗಳಲ್ಲಿ ತುಂಬಿಕೊಳ್ಳಲಿ. ಹಾಸಿಗೆ ಪೀಡಿತ ರೋಗಿಗಳು ಜೀವಕ್ಕೆ ಬಿಸಲ್ಪಡಲಿ. ಅವರು ಯೇಸುವಿಗೆ ಸಾಕ್ಷಿಯನ್ನು ಹೇಳಿ ದೇವರ ನಾಮ ಮಹಿಮೆಪಡಿಸಲಿ. ಥ್ಯಾಂಕ್ ಯು. ಎಲ್ಲರಿಗೂ ಶೇರ್ ಮಾಡಿ.